ಕುರಿ ಕಾತಾನಾಗ್ಯಾವ್ರಿ. ನಮ್ಮ 14 ಕುರಿ ಹೋದಾವ್ರಿ ರಾತ್ರಿ. 200 ಕುರಿ ಹೋಗಿದಾವ. ಕುರಿ ಹೋಗಿದ್ದ ಏರಿಯಾ ಬೆಳಗುಂದಿರಿ. ತುಡುಗು ಮಾಡಿದಂತವ ಪರಿಸರ ಮಾರುತಿ ಪವಾರ್, ವಯಸ್ಸು 33, ದುಡಿಯ ಊರ, ಚಂದಗಢ ತಾಲೂಕಾ, ಕೊಲ್ಲಾಪುರ ಜಿಲ್ಲಾ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುತ್ತಾ ಇದ್ದೇವೆ. ಬೆಳಗಾವಿ ಗ್ರಾಮೀಣ ಪ್ರದೇಶದಲ್ಲಿ ಕುರಿ ಕಾಯುವ ಸಂದರ್ಭದಲ್ಲಿ ನಮ್ಮ ಕುರಿಗಳನ್ನು ಕಳ್ಳರು ಕಳ್ಳತನ ಮಾಡುತ್ತಿದ್ದಾರೆ. ಇದರ ಬಗ್ಗೆ ನಾವು ಆಲ್ರೆಡಿ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಕಾಕಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೇವೆ. ಆದರೆ ಅವರು ಒಟ್ಟ ನಮ್ಮನ್ನು ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಇದು ಕುರಿ ತುಡುಗು ಮಾಡಿದವರು ಆಲ್ರೆಡಿ ಪನ್ನಾಳ ಪೊಲೀಸ್ ಸ್ಟೇಷನ್, ಕೊಲ್ಲಾಪುರ ಡಿಸ್ಟಿಕ್ ಮಹಾರಾಷ್ಟ್ರದೊಳಗ ಪನ್ನಾಳ ಪೊಲೀಸ್ ಸ್ಟೇಷನ್ದಲ್ಲಿ ಅವರ ಕುರಿ ತುಡುಗು ಮಾಡೋರನ್ನ 3 ಮಂದಿನ ಹಿಡಿದಾರೆ. ಹಿಡಿದ ಅವ್ರ ಕಡೆಯಿಂದ ಕಬೂಲಿನೂ ಮಾಡಿದ್ದಾರೆ. 250 ಕುರಿಗಳನ್ನ ತುಡುಗು ಮಾಡಿದ್ದೇವೆ ಅನ್ನೋಂಥದ್ದು ಅವ್ರು ಕಬೂಲಿ ಮಾಡಿದರು. ಆದ್ರೂ ನಮ್ಮ ಕರ್ನಾಟಕದ ಪೊಲೀಸರು ಅವ್ರ ಬಗ್ಗೆ ಒಟ್ಟ ಕೇರ್ ಮಾಡೋದಿಲ್ಲ. ನಾವು ಒಂದು 10-12 ಸಲ ನಾವು ಹೋಗಿ ಕೇಳಿದ್ರು ಅದಕ್ಕೆ ನಮ್ಗೆ ಏನೇನೋ ಒಂದು ಕಾರಣ ಹೇಳಿ ಸಬೂತ ಹೇಳಿ ಕಳಿಸ್ಬಿಡಾಕತ್ತಾರೆ. ನಮ್ಮ 2 ಕಡೆಯಿಂದ ಕಂಪ್ಲೇಂಟ್ FIR ಆಗಿದಾವ. ಆದ್ರೆ ಉಳಿದ ಜನ ಹೋದ್ರೆ ಇಲ್ಲ ನೀವು 1 ತಿಂಗಳು ಬಿಟ್ಟು ಬಂದಿದ್ದೀರಿ, 6 ತಿಂಗಳು ಬಿಟ್ಟು ಬಂದಿದ್ದೀರಿ, 2 ತಿಂಗಳು ಬಿಟ್ಟು ಬಂದಿದ್ದೀರಿ ಅಂತ ಹೇಳಿ ನಮ್ಗೆ ಹೇಳಿ ಕಳ್ಸಾಕತ್ತಾರು. ಯಾಕಂದ್ರೆ ನಮ್ಮಲ್ಲಿ ಇರೋರು ಕುರಿ ಕಾಯವ್ರ ಒಬ್ರು ಇಬ್ರು ಇರ್ತಾರೆ. ರಾತ್ರಿ ವೇಳೆ ಅವ್ರು ಕುರಿ ತುಡುಗು ಮಾಡಿದ ಮ್ಯಾಗ ಅವ್ರ ಎಲ್ಲಾ ಹಿಂಡ್ ಬಿಟ್ಟು ಬಂದು ಕಂಪ್ಲೇಂಟ್ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯ 1 ಕುರಿ ಹಿಂಡ್ ಒಳಗ ಒಬ್ರು ಅಥವಾ ಇಬ್ರು ಅಷ್ಟೇ ಇರ್ತಾರೆ. ಅವ್ರು ಕುರಿ ಕೊಟ್ಟ ಮ್ಯಾಗ ಅವ್ರು ಕುರಿ ತುಡುಗು ಮಾಡಿದ ಮ್ಯಾಗ ಅವರಲ್ಲೇ ಒಬ್ರು ಮನುಷ್ಯನ ಅಡ್ಜಸ್ಟ್ ಮಾಡಿ ಬಂದವ್ರ ಪೊಲೀಸ್ ಸ್ಟೇಷನ್ಗೆ ಅವ್ರು ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಹುಡುಕಾಡಿ ಅವ್ರು ನಮ್ಮಂತವ್ರ ಲೀಡರ್ಗಳು ಹೋದಾಗ ನಮ್ಗೆ ಈ ತರ ಮಾಡಕತ್ತಾರ. ಅವ್ರ ಮತ್ತೆ ಕುರಿ ಕಾಯವ್ರು ಹೋದಾಗ ಅವ್ರು ಏನ್ ಮಾಡ್ತಿರ್ಬೇಕು. ಅದರ ಸಲುವಾಗಿ ಅವ್ರ ಕುರಿ ಕಾಯವ್ರ ನಮ್ಮಂತವ್ರನ್ನ ಹುಡುಕೊಂಡು ಹೋಗ್ಬೇಕಾರೆ ಅವ್ರಿಗೆ ಮತ್ತೆ 4 ದಿವಸ ಹೋಗ್ತಿದ್ವಿ. ಹಿಂಗಾಗಿ ನಾವು ಹೋಗಿ ಕೇಳಿದ್ರೆ ಇಲ್ಲ ನಾವು ಹುಡುಕಾಡಕತ್ತಿದೀವಿ, ನಾವು ನೋಡಕತ್ತಿದೀವಿ, ಮಹಾರಾಷ್ಟ್ರ ಪೊಲೀಸ್ದವ್ರು ಇರ್ತಾರೋ ಅದು ನಮಗೆ ಸಂಬಂಧ ಬರೋದಿಲ್ಲ, ಹಿಂಗೆಲ್ಲ ಕಾರಣ ಹೇಳಕತ್ತಾರ. ಇದು ಗ್ರಾಮೀಣ ಪೊಲೀಸ್ ಸ್ಟೇಷನ್ದಾಗ ಸ್ವತಃ ನಾನು ಹೋಗಿದ್ದೇನೆ. ನಾವು ಬೇಕ್ಸ್ ಮೇಯರ್ ಆಗಿ ನಾ ಹೇಳಕತ್ತಿದ್ದೀನಿ. ನಾನು ಹೋದಾಗ ನನಗೆ ಈ ತರ ಉತ್ತರ ಕೊಡ್ತಾರಂದ್ರೆ ಈ ನಮ್ಮ ಕುರುಬರಿಗೆ ಅನ್ಯಾಯ ಆಗಿದ್ದನ್ನು ಯಾರು ಜವಾಬ್ದಾರ? ಈ ಅನ್ಯಾಯ ಇವ್ರು ಹೋದ್ರೆ ಅವ್ರಿಗೆ ನ್ಯಾಯ ಸಿಗತೈತೇನು? ಅದರ ಸಲುವಾಗಿ ನಾವು DC ಸಾಹೇಬ್ರಿಗೆ, ಆಮೇಲೆ ಪೊಲೀಸ್ ಕಮಿಷನರ್ ಅವ್ರಿಗೆ ನಾವು ಮನವಿ ಕೊಡಕ್ ಬಂದಿದ್ದೀವಿ. ನಮ್ಗೆ ನ್ಯಾಯ ಸಿಗಬೇಕು, ನಮ್ಗೆ ಇದು ಅಲ್ಲದ ಪರಿಹಾರಧನೂ ಸಿಗ್ಬೇಕು. ತುಡುಗು ಮಾಡಿದಂತವ ಅವನ ಹೆಸರು ಪರಶುರಾಮ ಮಾರುತಿ ಪವಾರ್, ವಯಸ್ಸು 33, ದುಡಿಯ ಊರ, ಚಂದಗಢ ತಾಲೂಕಾ, ಕೊಲ್ಲಾಪುರ ಜಿಲ್ಲಾ. ಇವನ್ಗೆ ಆಲ್ರೆಡಿ ಮಟನ್ ಶಾಪ್ ಇಟ್ಕೊಂಡಂತ ಮನುಷ್ಯ. ಇವನು ರಾತ್ರಿ ಒಂದು 5-6 ಮಂದಿನ ಗುಂಪನ್ನು ಕಟ್ಕೊಂಡು ಬಂದ ಗಾಡಿ ದೂರ ನಿಲ್ಲಿಸಿ ಅವ್ರು ನಮ್ಮ ಕುರಿಗಳನ್ನ ರಾತ್ರಿ ಒಬ್ಬೊಬ್ರು ಇಬ್ಬರು ಅಂದಿಸ್ಕೊಂಡ ಅವ್ರು ರಾತ್ರಿ ಹಗಲೆಲ್ಲ ಕುರಿ ಕಾದು ಬಂದು ಬೇಸೋತಿರ್ತಾರೆ. ಒಂದು 15-20 ಮಿನಿಟ್ ಮಲ್ಕೊಂಡು ವೇಳೆದಾಗ ಅವ್ರು ಆ ಥರ ಮಾಡ್ತಾರೆ. ಮತ್ತೊಂದು ಅಮಾವಾಸ್ಯೆ ಟೈಮ್ದಾಗ ಅವ್ರು ಬಂದು ಕುರಿ ತುಡುಗು ಮಾಡ್ತಾರು. ಇವ್ರು ತಗೊಂಡು ಹೋಗಿ ಆಮ್ಯಾಗ ಅವ್ರ ಹೋಗಿ ಕುರಿ ಗಾಡ್ಯಾಗ ಹಾಕೊಂಡ ಅವ್ರು ಹೋಗ್ಬಿಡ್ತಾರೆ. ಅದನ್ನ ನಮಗೆ ಕುರುಬರಿಗೆ ಇಂಥ ಅನ್ಯಾಯ ಇರ್ತೈತಿ. ಇರೋ 40-50 ಕುರಿದಾಗ ನಾವು ಜೀವನ ಮಾಡ್ಬೇಕು. ಬಡತನ ಪರಿಸ್ಥಿತಿ. ಕುರುಬ್ರಂದ್ರೆ ಸಂಚಾರಿ ಕುರುಬ್ರಂದ್ರೆ ಇಂಥ ಪರಿಸ್ಥಿತಿ ಇರ್ತೈತಿ. ಅವ್ರು ರಾತ್ರಿ ಹಗಲಿ ಮಳಿ ಬಿಸಿಲ ಅನ್ನೋದಂತಂದ ಬರೀ ಕುರಿಯಾಗನೇ ಅವ್ರ ಹೊಲದಾಗನೇ ಜೀವನ ಮಾಡುವಂತ ಪರಿಸ್ಥಿತಿದಾಗ ಅವ್ರಿಗೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಫಂಕ್ಷನ್ ಸಮಾರಂಭ ಇದ್ರ ಸಮಾನ ಅವ್ರಿಗೆ ಬರಕ್ಕೆ ಅನುಕೂಲ ಆಗೋದಿಲ್ಲ. ಅಂತ ಪರಿಸ್ಥಿತಿಯಾಗಿ ಇವ್ರಿಗೆ 10-12 ಕುರಿ ತುಡುಗು ಮಾಡಿದ್ರೆ ಒಂದು ಕುರಿ ಕಿಮ್ಮತ್ತು 10,000 ಹಿಡಿದ್ರು 1 ಲಕ್ಷ ರೂಪಾಯಿ ಒಬ್ಬ ಮನುಷ್ಯನ ಕೊಳುವಾದ್ರೆ ಏನ್ ಮಾಡಕ್ ಸಾಧ್ಯ ಐತಿ? ಇವ್ರು ತಿಂಗಳದಾಗ 1-2 ಸಾವಿರ ತುಡುಗು ಮಾಡಿದ್ರೆ ಕೆಲಸ ಬಿ ಹೇಳ್ದಂಗ್ ಬಿಡೋದು. ಅದಕ್ಕೆ ನಮ್ಗೆ ನ್ಯಾಯ ಕೊಡ್ಬೇಕಂತೇಳಿ ನಾವು ಇಲ್ಲಿ ಕೇಳಕ್ ಬಂದಿದ್ದೀವಿ. ನಾವು ವಿಶೇಷ ಯಾರ ಮನೆಗಳದಾಗ ಕಾರ್ಯಕ್ರಮ ಇರ್ತೈತಿ ಇಂಥದ್ದೆಲ್ಲ ಅವ್ರಿಗೆ ಮಾಹಿತಿ ಇರ್ತೈತಿ. ಆ ಮಾಹಿತಿ ತಕೊಂಡನೇ ಅವ್ರು ಮಾಡ್ತಿರ್ತಾರೆ ಇದಾಗ. ಅದ್ರ ಸಲುವಾಗಿ ನಾವು ಈಗ ಆಲ್ರೆಡಿ ಪೊಲೀಸ್ ಇದ್ರೊಳಗೆ ಮನವಿದೊಳಗೆ ಹೇಳಿದೇವ. ಯಾರು ಕಳ್ಳತನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಸಿಕ್ಕಿದ್ದಾರೆ ಅಂತವ್ರನ್ನ ಕರೆದು ತಂದ ನಮ್ಮ ಕುರುಬರಿಗೆ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತೇಳಿ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರದಿಂದ ಏನಾದ್ರು ಪರಿಹಾರ ಬೇಕಾಗಿದೆ. ನಾವು ಒಂದು ಕುರಿಗೆ 10,000 ಗತೆ ಪರಿಹಾರ ಕೊಡ್ಬೇಕ್ರಿ. ಯಾಕಂದ್ರೆ ನಾವು ಆಲ್ರೆಡಿ ಕಂಪ್ಲೇಂಟು ಮಾಡಿದೀವಿ. ಎಷ್ಟೋ ಜನ ಹೋಗಿ ನಾವು ಇಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ರಿಜಿಸ್ಟರ್ ಬರ್ಕೊಂಡು ಕಳಿಸ್ತಾರೆ. ನಮ್ಗೆ FIR ಮಾಡೋದಿಲ್ಲ ಅವ್ರು. ನಮ್ಗೆ ಇಲ್ಲ ಒಂದು FIR ಆಗೈತಿ ಮತ್ತೆ ಯಾಕೆ ಮಾಡೋದು ನಿಮ್ಗೆ ಅಂತ ಕೇಳ್ತಾರ ಅವ್ರು. ಹೋಗಿದ್ದು ನೋಡ್ರಿ 200 ಕುರಿ ಹೋಗಿದಾವ. ಆಲ್ರೆಡಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ರೀ, ಕಾಕಿ ಪೊಲೀಸ್ ಸ್ಟೇಷನ್ದಾಗ 2 ಕಡೆ FIR ಆಗಿದೆ. ಇದು ಗ್ರಾಮೀಣ ಯಾಕಂತಂದ್ರೆ ರೀ ಬೆಳಗುಂದಿ ಏರಿಯಾದಾಗನ ಹೆಚ್ಚಾನ ಕುರಿ ಹೋಗಿದ್ದ ಏರಿಯಾ ಬೆಳಗುಂದಿ ರೀ. ಉಚ್ಗಾವ, ಸುಲ್ಗಾವ ಮತ್ತೆ ಅವ್ನು ಕಟ್ಟಕ್ಕೆ ಇರೋದಂತ ಏರಿಯಾನು ತುಡಿಯೇ. ಅದು ಆ ಏರಿಯಾ ಗ್ರಾಮೀಣ ಪೊಲೀಸ್ ಸ್ಟೇಷನ್ದಾಗ ಬರುವಂತ ಅಂದ್ರೆ ಮಹಾರಾಷ್ಟ್ರ ಲಾಸ್ಟ್ ಬೌಂಡ್ರಿ ಅದು. ಆ ಏರಿಯಾದಾಗನ ತುಡುಗು ಮಾಡುವಂತ ವ್ಯಕ್ತಿ ಅವ.
ಮತ್ತು ರಾತ್ರಿ ಅದಕ್ಕೆ ಮದುವೆ ಕಾರ್ಯ ಇತ್ತು ಅದ್ರೊಳಗೆ ಓದ್ತಾರೆ ಅವ್ರು 6 ಜನ ಓದ್ತಾರೆ ಹಾಂ ರೀ ನಮ್ಮ ಆ ಕಡೆ ಮದುವೆ ಹಾಕಿದ್ವು ಆ ಟೈಮ್ ಕೊಡ್ತಾರೆ ಯಾವಾಗ ಐತ್ರಿ ಅದು? ಎರಡೂವರೆ ತಿಂಗಳು ಆತ್ರಿ 2.5 ತಿಂಗಳು ರೀ. ಎಷ್ಟು ಯಾವ ಊರ ತುಡಿಗೆ ಐತ್ರಿ ಅದು? ಅದ ಈಗ ರಾಗಿ ಸುಂಪು ಮಾತ್ರ ಈ ಕಡೆ ಇದು ತುಳಿಯೋದು 2 ದಿನ ನಡೆ ಕೊಡ್ತಾರೆ ಹೆಂಗೆ ಬಂದ್ರೆ ದಾದ ಮಾಡಿದ್ರಿ ಮತ್ತು ಟ್ಯಾಕ್ಸಿ ಹೋಗಿದಾಗ ದಾದ ಮಾಡಿಲ್ಲ ಅವ್ರು ತಾನಾಗ್ಯಾವ್ರಿ ಬೆಳಗುಂದಿಯಲ್ಲಿ ಇರೋದ್ರಿ ನಾವು ಮತ್ತು ಅಲ್ಲಿ ಸುಮಾರು ಹಿಂಗೆ ನಾವು 14 ಕುರಿ ಹೋದಾರಿ ರಾತ್ರಿಗೆ ನಮಗೆ ಭತ್ತ ಆಗಿಲ್ರಿ ಯಾವ ತುಡಿಗ್ಯಾವ್ರಿ? ಬೆಳಗುಂದಿ ಬೆಳಗುಂದಿಗೆ ಯಾವಾಗ ಆಗ್ಯಾವ್ರಿ ಇವ? ಈ ಡಿಸೆಂಬರ್ ತಿಂಗಳ ಆಗ್ಯಾವ್ರಿ. ಡಿಸೆಂಬರ್ ಹೋದ ತಿಂಗಳಾಗ ರೀ. ಹೋದ ತಿಂಗಳ ಎಷ್ಟು ಕುರಿ ಹೋಗ್ಯಾವ್ರಿ? 14 ರೀ. ರೇಟ 20,000 ಆಗೈತೆ.